ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರಿ? ಆ್ಯಸ್ ಯೂಶುವಲ್ ರೂಟೀನ್ ರೀ. ಇವತ್ತೇನು ಅಡುಗೆ ಆಗಿತ್ತು, ಹಂಗೆ ಅದ್ರ ಜೊತೆಗೆ ಮುಂಜಾನೆಯ ಮಾತು, ಮುಂಜಾನೆಯ ವಾತಾವರಣ, ಇಷ್ಟಂತೂ ಇವತ್ತಿನ ವಿಡಿಯೋದೊಳಗದ. ಮುಂಜಾನೆಯ ಮಾತು ಇದೆಷ್ಟು ಚಂದ ಅದ ನೋಡ್ರಿ. ಅಂದ್ರೆ ಇದು ಭಾಳ ಅರ್ಥಪೂರ್ಣ ಅದ. ಒಂದು ಆರ್ಟಿಕಲ್ ರೀ, ಇದು ನಂದು ಸ್ವಂತದ್ದಲ್ಲ. ಈ ಲೋಕದಲ್ಲಿ ಮನುಷ್ಯನು ದ್ವೇಷವೆಂಬ ಬೀಜವನ್ನು ಬಿತ್ತಿ ಆ ದ್ವೇಷಕ್ಕೆ ಕ್ರೌರ್ಯ ಎಂಬ ರಕ್ತದ ನೀರನ್ನು ಉಣಿಸಿ, ಅಷ್ಟೇ ಅಲ್ಲದೆ ತನ್ನೊಳಗಿನ ಸಿಟ್ಟು ಮತ್ತು ಅಸಹನೆ ಎಂಬ ಗೊಬ್ಬರವನ್ನು ಹಾಕಿ ಆ ದ್ವೇಷದ ಬೆಳೆಯನ್ನೇ ಬೆಳೆದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ ಈ ದ್ವೇಷದ ಬೆಳೆಗೆ ಕೊನೆಗೆ ಫಲ ಸಿಗುವುದು ಮೃತ್ಯು ಮಾತ್ರ. ನಾವು ಯಾರಿಗೂ ಒಂದು ಕಾಸನ್ನೂ ನೀಡಬೇಕಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಈ ಸಾವು ನಾವು ಬೆಳೆಸಿದ ದ್ವೇಷವೆಂಬ ರಾಶಿಯನ್ನು ಕೊನೆಗಣಿಸಿ ನಮ್ಮನ್ನೇ ನಾಶ ಮಾಡಿಬಿಡುತ್ತದೆ. ದ್ವೇಷದ ಹಾದಿ ಅಪಾಯಕಾರಿ. ದ್ವೇಷವನ್ನು ಪೋಷಿಸುವುದು ನಮ್ಮನ್ನೇ ನಾವು ನಾಶ ಮಾಡಿಕೊಳ್ಳುವ ಒಂದು ಹಾದಿ. ಕೆಟ್ಟದ್ದನ್ನು ಮಾಡಿದರೆ ಅದರ ಫಲವನ್ನು ನಾವೇ ಅನುಭವಿಸಬೇಕಾಗುತ್ತದೆ. ದ್ವೇಷದ ಬೆಳೆ ಬೆಳೆಸಿದರೆ ಅದರ ಅಂತಿಮ ಫಲಿತಾಂಶ ಸಾವು ಮತ್ತು ವಿನಾಶವೇ ಹೊರತು ಬೇರೇನೂ ಅಲ್ಲ. ಈ ಕ್ಷಣಿಕ ಜೀವನದಲ್ಲಿ ದ್ವೇಷವನ್ನು ಬಿಟ್ಟು ಪ್ರೀತಿಯನ್ನು ಬೆಳೆಸಿಕೊಳ್ಳುವುದು ಒಳಿತು ಎಂಬ ಸಂದೇಶ ಎಷ್ಟು ಚಂದ ಅದ ನೋಡ್ರಿ. ಇದು ನನ್ನ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ನಾಟಿತ್ತು. ನಿಮಗೆ ಹೆಂಗೆ ಅನ್ನಿಸ್ತು? ಯಾಕಂದ್ರೆ ನೋಡ್ರಿ, ಸಿಟ್ಟು, ದ್ವೇಷ, ಅಸೂಯೆ ಇವೇನವ ಎಲ್ಲ ಹೆಸರುಗಳೇ ಒಂಥರ ಅನಿಸ್ಬಿಡ್ತಾವೆ ಕೇಳಲಿಕ್ಕೆ. ಹೌದಿಲ್ರಿ? ಅವು ಯಾವಕ್ಕೂ ನಾವು ಜಾಗ ಮಾಡಿ ಕೊಡಬಾರ್ದು. ಈಗ ಒಂದು ಮನುಷ್ಯ ಅಂದ ಕೂಡಲೇ ಸ್ವೀಟ್ ಬೇಕು, ಖಾರ ಬೇಕು, ಹೆಂಗೆ ಅದಕ್ಕೆ ತಕ್ಕದಾಗಿ ಸಿಟ್ಟು, ದ್ವೇಷ, ಅಸೂಯೆ ಇವೆಲ್ಲರ ಒಳಗೂ ಇದ್ದೇ ಇರ್ತಾವ್ರಿ. ಆದ್ರೆ ಏನು, ಅವನು ಹೊರಗೆ ತರಬಾರ್ದು. ನಾವು ಅಲ್ಲೇ ಅವಕ್ಕೆ ಬಡ್ದು ಕೆಳಗೆ ಕೂಡಿಸ್ಬೇಕು. ಹೌದಿಲ್ರಿ? ನಾವು ಕೂಡ ಹಂಗೆ ಮಾಡೋಣ. ಆದಷ್ಟು ಒಳ್ಳೆಯದನ್ನು ಕೇಳೋಣ, ಮನಸ್ಸಿನಲ್ಲೇ ಒಳ್ಳೆಯದನ್ನು ಇನ್ನೊಬ್ಬರಿಗೂ ಬಯಸೋಣ. ನಾವು ಒಳ್ಳೆಯ ಆಲೋಚನೆಯನ್ನು ಮಾಡ್ತಾ ಇದ್ವಿ ಅಂದ್ರೆ ಇದು ಯಾವುದಕ್ಕೂ ಅವಕಾಶನೇ ಇರಂಗಿಲ್ಲ ನೋಡ್ರಿ. ಹೌದಿಲ್ರಿ? ನೋಡ್ರಿ, ಈಗ ಟೈಮ್ ಎಷ್ಟಾಗ್ಯದ ಅಂತೀರೇನ್ರಿ? ಎಲ್ಲ ಪ್ರದಕ್ಷಿಣೆ ಇಷ್ಟು ಮುಗಿಬೇಕಾದ್ರೆ 5:30 ಆಗಿರ್ತದ್ರಿ. ಆದ್ರೆ 5:30ಗೆ ಅಷ್ಟು ಬೆಳಕಾಗ್ಬಿಟ್ಟಿರ್ತದ್ರಿ. ಆದ್ರೆ ಇವತ್ತೊಂಚೂರು ಲೇಟ ಆಗ್ಯದ್ರಿ ನಂದು. ನಾನು ಎದ್ದೇಳೋದೇ ಇವತ್ತು 4:15 ಆಯ್ತು. ಆಮೇಲೆಲ್ಲ ಕಸ ಗಿಸ ಎಲ್ಲ ಹುಡುಕೊಂಡು ಮಾಡಿ 5 ಗಂಟೆಗೆ ಸ್ನಾನ ಆಯಿತು. ಮತ್ತು 5 ಗಂಟೆಗೆ ಸ್ನಾನ ಆಗಿ ಎಲ್ಲ ಒಳಗೆ ರಂಗೋಲಿ ಇಷ್ಟು ಹಾಕ್ಕೊಂಡು ಇಲ್ಲಿ ಪ್ರದಕ್ಷಿಣೆ ಹಾಕಬೇಕಾದ್ರೆ 5:30 ಆಗ್ಯದ ನೋಡ್ರಿ. ತುಳಸಿ ಪ್ರದಕ್ಷಿಣೆ ಏನೋ ಒಂದು ಮನೆ ಒಳಗೆ, ಅದನ್ನು ಹಾಲ್ ಒಳಗೆ ಇಟ್ಟು ಅಷ್ಟು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ತುಳಸಾದೇವಿನ ಇಟ್ಟು ಪ್ರದಕ್ಷಿಣೆ ತುಪ್ಪದ ದೀಪ ಹಚ್ಚಿಟ್ಟು ಪ್ರದಕ್ಷಿಣೆ ಹಾಕಿದ್ರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ನೋಡ್ರಿ, ಒಂದೇನೋ ಖುಷಿ ಕೊಡ್ತದೆ. ಹೌದಿಲ್ರಿ? ಇದನ್ನು ದಿನನಿತ್ಯ ಮಾಡಿದ್ರು ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತದೆ ನನಗಂತೂ. ಯಾಕಂದ್ರೆ ದಿನಾನೇ ಮಾಡಬೇಕು ಅಂತ ಅಂದ್ಕೊಂಡಿನಿ. ಎಷ್ಟರ ಮಟ್ಟಿಗೆ ಆಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ದಿನಾನೂ ತುಳಸಿಗೆ ಪ್ರದಕ್ಷಿಣೆ, ತುಳಸಿಗೆ ಅರಿಶಿನ ಕುಂಕುಮ ಏರಿಸೋದು, ನೀರು ಹಾಕೋದು, ದೀಪ ಹಚ್ಚಿಡೋದು ಮುಂಜಾನೆ ಮತ್ತು ಸಾಯಂಕಾಲ ಮಾಡ್ತೀವಿ. ಆದರೆ ಹೊರಗಿಂದನೇ ಅಲ್ಲೇ ಇಟ್ಟು ಮಾಡಿರ್ತೀನಿ. ಇದು ಸಾಧ್ಯ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅದನ್ನೊಂದು ನನ್ನ ರುಟೀನ್ ಒಳಗೆ ನಾನು ಜೋಡಿಸ್ಕೋಬೇಕು ಅಂತ ಅಂದ್ಕೊಂಡಿನಿ. ಇಲ್ಲಾಂದರೆ ಕೊನೆಗೆ ಅಲ್ಲಾದರೂ ಇಟ್ಟು, ಹೊರಗಡೆ ಆದರೂ ಇಟ್ಟು ಕೊನೆಗೆ 5 ಆದರೂ ಪ್ರದಕ್ಷಿಣೆ ಹಾಕಬೇಕು ಅಂತ ಅಂದ್ಕೊಂಡಿನಿ. ಎಷ್ಟು ಸಾಧ್ಯ ಆಗ್ತದೋ ಇಲ್ಲೋ ಗೊತ್ತಿಲ್ಲರಿ. ಯಾಕಂದ್ರೆ
ನಮ್ಮದು ದಿನದ ರೂಟೀನೇ ಭಾಳ ಮುಂಜಾನೆ ಭಾಳ ಕೆಲಸ ಇರ್ತಾವ್ರಿ. ಸ್ಕೂಲಿಂದ ಬಂದ ಕೂಡಲೇ ಕಡಿಮೆ ನನ್ನ ಕೆಲಸ, ಮಾರ್ನಿಂಗೇ ಭಾಳ ಅಂದ್ರೆ ಭಾಳ ಕೆಲಸ ಇರ್ತಾವೆ. ನೋಡುಣ್ರಿ, ಈಗ ನೋಡ್ರಿ ಮುಂಜಾನೆ ಇಷ್ಟೆಲ್ಲ ಮುಗಿಸ್ಕೊಂಡು ವಾಕಿಂಗ್ ಹೋಗಿ ಬಂದು ಈಗ ಅಡುಗೆ ಸ್ಟಾರ್ಟ್ ಮಾಡ್ಲಿಕತ್ತೀನಿ. ಮೊದಲು ಬರ್ಶಿನ ಕಟ್ಟಿ ಒರೆಸ್ಕೊಂಡು ಕ್ಲೀನಾಗಿ ಶ್ರೀಕಾರ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ. ಏನು ಸ್ಪೆಷಲ್ ಅಂತೀರೇನ್ರಿ? ಫಸ್ಟ್ ಅಂತೂ ನೋಡ್ರಿ, ನಮ್ಮ ಮನೆ ಒಳಗೆ ರಾಗಿ ಗಂಜಿಗೆ ಇಡ್ತೀನಿ ರೀ. ಅದರೊಳಗೆ ಸ್ವಲ್ಪ ಉಪ್ಪು, ಜೀರಿಗೆ, ಇಂಗು ಇಷ್ಟು ಹಾಕಿ ಚೆಂದಾಗಿ ಎಲ್ಲ ಹಿಟ್ಟು ಏಕ್ ಮಾಡಿ, ಅಂದರೆ ಇಲ್ಲಾಂದ್ರೆ ಗಂಟು ಆಗ್ತದೆ. ಅದಕ್ಕೆ ಚೆಂದಾಗಿ ಗಂಟು ಏನೂ ಆಗ್ಲಾರ್ದಂಗೆ ಎಲ್ಲ ಒಂದೇ ಇದು ಮಾಡಿ ಆಮೇಲೆ ಒಂದಿಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಡ್ತೀನಿ. ಗಂಜಿ ಅಂತೂ ಬೇಕೇ ಬೇಕು. ರಾಗಿ ಗಂಜಿ ಭಾಳ ಅಂದ್ರೆ ಭಾಳ ಚಲೋ ರೀ ಆರೋಗ್ಯಕ್ಕೆ. ನಾವು ಇವತ್ತೇನದ ರಾಗಿ ಗಂಜಿ, ರಾಗಿ ರೊಟ್ಟಿನೇ ಇಳಿಲಿಕ್ಕತ್ತಾವ ನೋಡ್ರಿ ನಮ್ಮ ಮನೆ ಒಳಗೆ. ಒಂದು ಸೈಡ ಅಲಸಂದಿ ಚೆಂದಾಗಿ ಹುರ್ಕೊಂಡು ಅದರೊಳಗೆ ನೀರು ಹಾಕಿ ತೆಗೆದು ಆಮೇಲೆ ಒಂದೊಂದಿಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಯಾಕಂದ್ರೆ ಪೌಡ್ರದು ಹೊಡೆದಿರ್ತಾರ್ರಿ, ಅದಕ್ಕಿಂತ ಅದು ಹೊಟ್ಟೆ ಒಳಗೆ ಹೋಗಬಾರ್ದು ಅಂತ ತಿಳ್ಕೊಂಡು ಎಲ್ಲ ಅಲಸಂದಿ ಹುರ್ಕೊಂಡು ಮೊದಲು ತೆಗಿತೀನಿ. ಇನ್ನೊಂದು ಸೈಡ ಭಕ್ರಿ ಮಾಡಲಿಕ್ಕೆ ಹೆಸ್ರು ಇಟ್ಕೊಂಡೀನಿ. ಇಷ್ಟು ಆಯಿತು ಅಂತಂದ್ರೆ ಇವತ್ತಿನ ಅಡುಗೆ ಕಂಪ್ಲೀಟ್ ಆಗಿ ಆದಂಗೆ. ಹಂಗೆ ಮತ್ತೆ ಇನ್ನೇನೋ ಒಂದು ಸರಿ ಹೊಳಿತಿರ್ತಾವೆ. ಬರೀ ಚಟ್ನಿ ಆದರೆ ಹೆಂಗೆ? ನಮ್ಮ ಮನೆಯವ್ರು ಕೇಳ್ತಾರೆ ರೀ, ಅವರಿಗೆಲ್ಲ ಮೊದಲಿನಿಂದ ನಮ್ಮ ಅತ್ತೆ ಎಲ್ಲ ಚೆಂದಾಗಿ ಅಡುಗೆ ರೀ ಅವ್ರ ಮನೆಯೊಳಗೆಲ್ಲ. ನಮ್ಮ ಮನೆಯೊಳಗೆ ಬರೀ ಇಷ್ಟೇ ನಾವೆಲ್ಲರೂ ಹೋಗೋರಿದ್ದೀವಿ ಅಂತ ತಿಳ್ಕೊಂಡು ಹೆಚ್ಚಾವತ್ತಂತಂದ್ರೆ ಭಾಳ ಅಂದ್ರೆ ಚಟ್ನಿ ಇಂಥದ್ದು ಒಂದು ಇಳಿದಿರ್ತದೆ. ಇವರಿಗೆಲ್ಲ ಹೆಚ್ಚಾವತ್ತು ಒಂದು ಚಟ್ನಿ ಏನಾದರೂ ಸೈಡ್ ಬೇಕಾಗ್ತದೆ. ಅದಕ್ಕೆ ಚಟ್ನಿ ಏನೂ ಇಲ್ಲೇನೋ ಅಂತ ಕೇಳ್ತಾರಲ್ಲ, ಅದಕ್ಕೆ ನಾವು ತಲೆ ಓಡಿಸ್ಬೇಕಾಗ್ತದೆ. ಏನಾರ ಚಟ್ನಿ ಮನೆಯೊಳಗೆ ಇತ್ತು ಅಂತಂದ್ರೆ ಹೆಚ್ಚಾಗಿ ಮಾಡಿರಂಗಿಲ್ಲ. ಇಲ್ಲ ಅಂದ ತಕ್ಷಣ ನಾ ಏನು ಮಾಡ್ತೀನಿ ರೀ, ಮತ್ತು ನೋಡೋದು ಟೊಮೆಟೊ ಹಣ್ಣು ಇದ್ದು ಅದಕ್ಕೆ ಟೊಮೆಟೊ ಹಣ್ಣು, ಒಂದಿಷ್ಟು ಹಸಿಮೆಣಸಿನ್ಕಾಯಿ, ಹಸಿ ಶೇಂಗಾ ಅಷ್ಟು ಚೆಂದಾಗಿ ಹುರ್ಕೊಂಡು ಒಂದು ಚಟ್ನಿ ಇಳಿಸಿದ್ರಾಯಿತು ಅಂಥೇಳಿ ಅದೊಂದು ಹೊಸದು ರೆಸಿಪಿ. ನಾವೇ ಒಂದೊಂದು ಸರಿ ಎಲ್ಲರೂ ಹಾಗೇನೆ, ಹೆಣ್ಮಕ್ಳು ಅಂದ್ರೇ ಹಾಗೆ, ಹೌದಿಲ್ರಿ? ದಿನಾ ತಲೆ ಓಡಿಸಿ ಹೊಸದೊಂದು ರೆಸಿಪಿ ಮಾಡ್ತೇವೆ. ಖರೆ ಅಂದ್ರೆ ನಾವು ಒಂಥರ ರಿಯಲ್ ಸೈಂಟಿಸ್ಟ್ ಇದ್ದಂಗೆ ರೀ. ಯಾಕಂದ್ರೆ ದಿನಾಲೂ ಮಕ್ಕಳಿಗೆ ಒಂದೇ ಟೈಪ್ ಮಾಡಿದ್ರೆ ಅಮ್ಮ ಅದೇ ಮಾಡಿದಿ ಮತ್ತು ಅಂತಾರಂಥೇಳಿ ಮತ್ತೊಂದು ಮಾಡೋದು. ಈಗ ನೋಡ್ರಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ಸಣ್ಣ ಸ್ಪೂನ್ಲಿ 1 ಸ್ಪೂನ್ನಷ್ಟು ಮೆಂತ್ಯ ಹಾಕಿನಿ, ಒಂದು 4-5 ಟೊಮೆಟೊ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಹಸಿ ಶೇಂಗಾ ಇಷ್ಟು ಹಾಕಿ ಸ್ವಲ್ಪ ಚೆಂದಾಗಿ ಹುರ್ಕೊಂಡು ಇದರೊಳಗೆ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿ ತೆಗಿತೀನಿ. ಖರೆ ಟೇಸ್ಟ್ ಆಗಿತ್ತು ರೀ ಚಟ್ನಿದು, ಭಾಳ ಸೂಪರಾಗಿ ಆಗಿತ್ತು ರೀ. ನೀವು ಒಂದು ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಬಟ್ ಕಲರ್ ಅಷ್ಟು ಕಲರ್ಫುಲ್ ಇರೋಂಗಿಲ್ಲ, ಟೇಸ್ಟ್ ಮಾತ್ರ ಸೂಪರಾಗಿ ಆಗಿರ್ತದೆ ನೋಡ್ರಿ.
ಜೋಳದ ಹಿಟ್ಟು ಬೆಳೆದಿತ್ತು ರೀ. ಜೋಳ ಸ್ವಚ್ಛ ಮಾಡಿ ಹಾಕ್ಸ್ಕೊಂಡು ಬರೋದಿತ್ತು. ಹಾಗಾಗಿ ಏನು ಮಾಡಬೇಕಪ್ಪ, ನಮ್ಮ ಮನೆ ಒಳಗೆ ಬರೇ ಅನ್ನ ಅಂದ್ರೆ ನಡೆಯೋದೇ ಇಲ್ಲರಿ. ಅನ್ನದ ಒಂಚೂರು ನಮ್ಮ ಮನೆ ಒಳಗೆ ಕಡಿಮೆನೇ ರೀ. ಹಾಗಾಗಿ ಬರೀ ಚಪಾತಿ ಬರೀ ಭಕ್ರಿ ಇದ್ರೆ ಓಕೆ, ಅನ್ನ ಬೇಕು ಅಂತ ಅನ್ನಂಗೆ ಇಲ್ಲ ನಾವು ಯಾರೂ. ಅದಕ್ಕೆ ಹೆಂಗೂ ರಾಗಿ ಹಿಟ್ಟು ಇದ್ದೇ ಇರ್ತದೆ. ರಾಗಿ ರೊಟ್ಟಿನೇ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ರಾಗಿ ಭಕ್ರಿನೇ ಮಾಡೀನಿ ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ನೋಡಿರಿ, ಚಟ್ನಿ ಈ ಕಲರ್ ಆಗ್ಯದ. ಇದಕ್ಕೊಂಚೂರು ಒಗ್ಗರಣೆ ಅಂದರೆ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳಿಕತ್ತೀನಿ. ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಒಂದಿಷ್ಟು ಒಗ್ಗರಣೆ ಚಟ್ನಿ ಮೇಲೆ ಹಾಕಿದೆ. ಇನ್ನಿಷ್ಟು ಒಗ್ಗರಣೆ ಏನದಲ್ಲ, ನಾವು ಅಲಸಂದಿ ಖರೇನೆ ಆರೋಗ್ಯಕ್ಕೆ ಎಷ್ಟು ಚಲೋ ಅಂದ್ರಿ, ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ. ಅದು ಒಸಡಿಗಳು ಗಟ್ಟಿ ಆಗಲಿಕ್ಕೆ, ಹಲ್ಲು ಥಳ ಹೊಳಿಲಿಕ್ಕೆ, ಅಂದರೆ ಹಲ್ಲು ನೋವು ಹೋಗಲಿಕ್ಕೆ ಎಲ್ಲದಕ್ಕೂ ಈ ಅಲಸಂದಿ ಭಾಳ ಯೂಸ್ಫುಲ್ ಅದ. ಅದಕ್ಕೆ ವಾರಕ್ಕೆ ಒಂದು ಸಾರಿ ನಮ್ಮನೆ ಒಳಗೆ ಕಾಳು ಪಲ್ಯ ಮಾಡಿರ್ತೀನಿ. ಹೆಚ್ಚಾಗಿ ತೊಪ್ಪಲು ಪಲ್ಯನೇ ಮಾಡಿರ್ತೀನಿ. ಇದನ್ನು ಕಮೆಂಟ್ ಬಂದದ್ದು ಭಾಳ ಸರಿ, ನೀವು ಕಾಳು ಪಲ್ಯ ಕಡಿಮೆ ಅಲ್ಲ ಅಂಥೇಳಿ. ಯಾಕಂದ್ರೆ ನಿಮ್ಗೆ ಹೇಳೇ ಬಿಟ್ಟಿನಿ ನಾನು ಈಗಾಗಲೇ ಒಂದು 2-3 ವಿಡಿಯೋಸ್ದೊಳಗೆ. ನಾವು ಮೊಳಕೆ ಕಾಳನ್ನೇ ಜಾಸ್ತಿ ತಿನ್ನೋದ್ರಿಂದ ಅದಕ್ಕೆ ಇನ್ಮೇಲೆ ಆದಷ್ಟು ಒಂದು ಅಡಿಷ್ನಲ್ ಕಾಳು ಪಲ್ಯನೂ ಮಾಡಿಬಿಡ್ತೀನಿ ರೀ. ನೋಡಿರಿ, ಚಟ್ನಿ ಮತ್ತು ಟೇಸ್ಟಿಯಾದ ಕಾಳು ಪಲ್ಯ, ಅಲಸಂದಿ ಕಾಳು ಪಲ್ಯ ಮತ್ತು ರಾಗಿ ರೊಟ್ಟಿ ಎಷ್ಟು ರುಚಿಯಾಗ್ಯಾವಂದ್ರಿ. ರಾಗಿ ಭಕ್ರಿನೂ ಮಸ್ತ್ ಆಗ್ಯಾವ್ರಿ, ಭಾಳ ಪದರ ಆಗ್ಯಾವ. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಏನು ಹೇಳಿರಿ, 2 ಭಕ್ರಿ ತಿನ್ನಲ್ಲೇ ಆರಾಮಾಗಿ 4 ಭಕ್ರಿ ತಿನ್ಬೋದು ನೋಡ್ರಿ. ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಒಂದು, ನಾವು ಮೊನ್ನೆ 30 ವರ್ಷದ ಹಿಂದೆ ಹೋಗಿದ್ವಿ. ಅಂದರೆ ನಾವು 10th ಇದ್ದಾಗ ಬ್ಯಾಚ್ ಎಲ್ಲರೂ ಸೇರಿ ಫ್ರೆಂಡ್ಸ್ ಅಷ್ಟರೂ ಕೂಡಿ ನಾವು ರೀಯೂನಿಯನ್ ಫಂಕ್ಷನ್ ಮಾಡಿದ್ವಿ. ಆವಾಗ ನಮ್ಗೆ ಸಂಗೀತ ಕಲಿಸ್ತಿದ್ರಲ್ಲ ಶ್ರೀರಾಮ್ ಜೋಶಿ ಸರ್ ಹಾಡ್ಯಾರ. ಆ ಹಾಡು ಹಾಕ್ತೀನಿ, ಎಲ್ಲರೂ ಕೇಳ್ರಿ, ಆನಂದಿಸಿರಿ. Kami